ಎಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಅಂತ ಬಂದೇ ಬಿಡ್ತು ಯುಗಾದಿ. ಒಂದು ವರ್ಷ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ನಾವು ಬ್ಯುಸಿ ಇದ್ದೀವ, ಟೈಮ್ ಸ್ಪೀಡಾಗಿದೆಯಾ ಅರ್ಥ ಆಗ್ತಿಲ್ಲ. ಹಬ್ಬ ಅಂದಮೇಲೆ ಸ್ವೀಟು, ಯುಗಾದಿ ಅಂದಮೇಲೆ ಹೋಳಿಗೆ ಮಾಡದೆ ಇರೋಕ್ಕಾಗುತ್ತಾ? ನಾನಿವತ್ತು ಹೆಲ್ತಿ ವರ್ಷನಲ್ಲಿ ಕ್ಯಾರೆಟ್ ಹೋಳಿಗೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇದು ಮಾಡೋದು ತುಂಬಾ ಸಿಂಪಲ್. ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟಿಗಿಂತ ಸಿಂಪಲ್. ಇದಕ್ಕೆ ಮೇನ್ ಬೇಕಾಗಿರೋದು ಕಣ್ಕ. ಇದಕ್ಕೆ ನಾನು ಸುಮಾರು 1 ಕಪ್ಪಷ್ಟು ಮೈದಾ ಹಸಿಟ್ಟು, 3/4 ಕಪ್ಪಷ್ಟು ಚಿರೋಟಿ ರವೆ ಹಾಕಿ ಜಾಸ್ತಿ ಎಣ್ಣೆ ನೀರು ಹಾಕಿ ಕಲಸಿ 2 ಅವರ್ಸ್ ನೆನಿಲಿ ಅಂತ ಬಿಟ್ಟಿದ್ದೀನಿ. ಸುಮಾರು 3/4 kg ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸರ್ಗೆ ಹಾಕಿ ಬ್ಲೆಂಡ್ ಮಾಡಿಕೊಂಡೆ. ಸಣ್ಣಗೆ ನುಣ್ಣಗೆ ರುಬ್ಕೋಬೇಕಿದು. ಇದಕ್ಕೆ ಇನ್ನೂ ಅಡಿಷನ್ನು ಬಾದಾಮ್ ಪೌಡ್ರ್. ನಾನು ಸುಮಾರು 100 ಗ್ರಾಮಷ್ಟು ಬಾದಾಮನ್ನ ಹುರಿದು ಪೌಡ್ರ್ ಮಾಡಿ ಎತ್ತಿಟ್ಕೊಂಡೆ. ಸುಮಾರು 3ರಿಂದ 4 ಸ್ಪೂನಷ್ಟು ಚಿರೋಟಿ ರವೆನ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ, ನಾವು ನುಣ್ಣಗೆ ರುಬ್ಕೊಂಡಿರೋಂಥ ಕ್ಯಾರೆಟ್ನ ಹಾಕಿ ಹುರ್ಕೋಬೇಕು. ನೀವು ಬೇಕಾದ್ರೆ ಆಪ್ಷನಲ್ ಗ್ರೇಟ್ ಕೂಡ ಮಾಡ್ಕೋಬೋದು. ಇದು ಸುಮಾರು 20ರಿಂದ 25 ನಿಮಿಷ ಹುರಿಬೇಕು. ಒಂದು ಕ್ಯಾರೆಟ್ ಹಸಿ ವಾಸನೆ ಹೋಗಬೇಕು, ಇನ್ನೊಂದು ಕ್ಯಾರೆಟ್ ಚೆನ್ನಾಗಿ ಬೇಯಬೇಕು. ಈಗ ನಾನು 2 ಕಪ್ಪಷ್ಟು ಬೆಲ್ಲದ ಪೌಡರು, ನಾನು ರುಬ್ಬಿಟ್ಕೊಂಡಿರುವಂಥ ಬಾದಾಮ್ ಪೌಡರು, ಹುರಿದಿಟ್ಟಿರುವಂಥ ಚಿರೋಟಿ ರವೆ, ಯಾಲಕ್ಕಿ ಪೌಡರ್ ಇದನ್ನೆಲ್ಲ ಚೆನ್ನಾಗಿ ಹುರಿದು ಅದನ್ನು ಹಿಡಿದ್ರೆ ಉಂಡೆ ಕಟ್ಟೋ ಥರ ಇರಬೇಕು. ಆವಾಗ ಪರ್ಫೆಕ್ಟಾಗಿ ನಿಮ್ಮ ಹೂರಣ ರೆಡಿ ಆಗುತ್ತೆ. ಇದಕ್ಕೆ ಒಂದು ಟ್ವಿಸ್ಟು ಕೊಟ್ಟಿದ್ದೀನಿ, ನೀವು ಅಬ್ಸರ್ವ್ ಮಾಡಿದ್ರೆ. ಸ್ವಲ್ಪ 2 ಕ್ಯಾರೆಟ್ನ ಗ್ರೇಟ್ ಮಾಡಿ ಸ್ವಲ್ಪ ತುಪ್ಪದಲ್ಲಿ ಹುರಿದು ಹಾಕಿದ್ದೀನಿ. ಕ್ಯಾರೆಟ್ ಹೋಳಿಗೆ ಅಲ್ವಾ, ಮಧ್ಯ ಕ್ಯಾರೆಟ್ ಸಿಗದೆ ಇದ್ರೆ ಚೆನ್ನಾಗಿರುತ್ತೆ. ಅನ್ನಷ್ಟು ಯಾಲಕ್ಕಿ ಪೌಡ್ರ್ ಹಾಕಿದ್ರೆ ನಿಮ್ಮ ಹೂರಣ ರೆಡಿ. ಒಬ್ಬಟ್ಟು ತಟ್ಟೋದು ಹೇಳ್ಕೊಡ್ಬೇಕಾ? ಸ್ವಲ್ಪ ಕಣ್ಕ, ಮಧ್ಯದಲ್ಲಿ ಕ್ಯಾರೆಟ್ ಹೂರಣ, ಇದನ್ನ ಇಟ್ಬಿಟ್ಟು ತೆಳ್ಳಗೆ ತಟ್ಟಿ ತುಪ್ಪದಲ್ಲಿ ತವಾ ಮೇಲೆ ಬೇಯಿಸಿದ್ರೆ ಘಮ ಘಮ ನಿಮ್ಮ ಕ್ಯಾರೆಟ್ ಹೋಳಿಗೆ ರೆಡಿ. ಹಬ್ಬ ಅಂದಮೇಲೆ ಅಕ್ಕಪಕ್ಕದ ಮನೆಯವ್ರಿಗೆ ಕರೀದೇ ಇರೋಕ್ಕಾಗುತ್ತಾ? ನಮ್ಮ ಮನೆಯವರು, ಪರಂ ಮನೆಯವರು ಹಬ್ಬನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನೀವು ಎಲ್ಲರೂ ಹೇಗೆ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ ಯಾರು ನಿಮಗೆಲ್ಲ ವಿಶ್ ಮಾಡ್ತಾ ಇದ್ದಾರೆ ಅಂತ.